ನಾನು ನಿಮ್ಮ ಪ್ರೀತಿಯ ಕೆ ಅನಂತ ಶರ್ಮಾ. ವೈದ್ಯಕೀಯ ಜ್ಯೋತಿಷ್ಯದಲ್ಲಿ ಹಾಗೂ ಸಿದ್ಧ ವೈದ್ಯದಲ್ಲಿ ನೋಡಿ, ಈಗಿನ ಕಾಲದಲ್ಲಿ ಮಹಿಳೆಯರಿಗೆ 100% 100 ಜನ ಮಹಿಳೆಯರಿಗೆ ತೊಗೊಂಡ್ರೆ 50% ಜನ ಮಹಿಳೆಯರಿಗೆ ಗರ್ಭಕೋಶ ಇಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಇದೆ. ಇದಕ್ಕೆ ಕಾರಣ ಏನು ಅಂದರೆ ನೋಡಿ, ಈಗ ಪಂಚಭೂತಗಳಲ್ಲಿ ಜಲವೂ ಒಂದು. ನೀವೇನು ಮಾಡ್ತೀರಿ? ಪಿರಿಯಡ್ ಆದಾಗ, ಋತುಶೂಲೆ ಆದಾಗ ಮಹಿಳೆಯರು, ಬಹಳಷ್ಟು ಜನ ಮಹಿಳೆಯರು ನದಿಗಳಲ್ಲಿ ಹೋಗಿ, ಚಾನಲಿಗೆ ಹೋಗಿ ಏನು ಮಾಡ್ತೀರಾ, ನೀವು ಋತುಶೂಲೆಯ ಬಟ್ಟೆಯನ್ನು ತೊಳೆಯೋದು, ನದಿಯಲ್ಲಿ ಬಿಡೋದು ಮಾಡ್ತೀರಾ. ಇದರಿಂದ ಏನಾಗುತ್ತೆ, ನಿಮಗೆ ಜಲದೋಷ ಉಂಟಾಗ್ತದೆ. ಈ ಜಲದೋಷದಿಂದಲೇ ನಿಮಗೆ ಈ ಕಾಯಿಲೆಗಳು ಬರ್ತಾ ಇದೆ. ಈ ಜಲದೋಷ ನಿವಾರಣೆಯನ್ನು ಮಾಡ್ಕೋಬೇಕು. ನಾವು ನದಿಗಳನ್ನು ಏನು ಹೇಳ್ತೇವೆ? ಜೀವನದಿ ಅಂತ ಹೇಳ್ತೀವಿ. ನೋಡಿ, ಪ್ರತಿಯೊಂದು ದೇವರ ಸ್ಥಾಪನೆ ಮಾಡಬೇಕಾದ್ರೆ, ಪ್ರತಿಯೊಂದು ದೇವರ ಪೂಜೆ ಮಾಡ್ಬೇಕಾದ್ರೆ ನಾವು ಹೇಳ್ತೀವಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲನ್ ಅಸ್ಮಿನ್ ಸನ್ನಿಧಂ ಕುರು. ಓಂ ಆವಾಯಿತೋ ಭವ, ಓಂ ಸ್ಥಾಪಿತೋ ಭವ, ಓಂ ಸುಪ್ರಸನ್ನೋ ಭವ, ಓಂ ವರಧೋ ಭವ. ನೋಡಿ, ಯಾವುದೇ ದೇವರನ್ನು ನಾವು ಶುದ್ಧೀಕರಣ ಮಾಡಬೇಕಾದ್ರೆ ಈ ನದಿಯ ಹೆಸರುಗಳನ್ನು ಹೇಳಿ ನಾವು ದೇವರನ್ನು ಶುದ್ಧೀಕರಣ ಮಾಡ್ತೇವೆ. ನಾವು ನದಿಗಳನ್ನು ಜೀವನದಿ ಅಂತ ಕರಿತೇವೆ. ಹಾಗೆ ಪಂಚಭೂತದಲ್ಲಿ ನೋಡಿ, ಓಂ ಜೀವದೇವಾಯ ವಿದ್ಮಹೇ ಕಂದರ್ಪಕಲಾಯ ಧೀಮಹಿ ತನ್ನೋ ಜಲಃ ಪ್ರಚೋದಯಾತ್. ನೋಡಿ, ನಾವು ಗಾಯತ್ರಿಯ ಜಲದ ಗಾಯತ್ರಿ ಜಪವನ್ನು ಪಠನೆ ಮಾಡ್ತೇವೆ. ಹಾಗೆ ಈ ನಾವು ಮಾಡಿದಂತಹ ಋತುಶೂಲೆಯ ದೋಷಗಳಿಂದ ನಮಗೆ ಜಲದೋಷ ಬಂದು ಈ ಗರ್ಭಕೋಶ ಕ್ಯಾನ್ಸರು ಮತ್ತು ಬ್ರೆಸ್ಟ್ ಕ್ಯಾನ್ಸರ್ಗಳು ಬರ್ತಾ ಇದೆ. ಇದನ್ನು ನಾವು ಬಿಟ್ಟು ಏನು ಮಾಡ್ತೀವಿ? ಎಲ್ಲ ಬೇರೆ 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 ಬೇರೆ, ಇದು ಇದಕ್ಕಾಗಿದೆ, ವೈದ್ಯಕೀಯದಲ್ಲಾಗಿದೆ, ವೈಜ್ಞಾನಿಕವಾಗಿದೆ ಅನ್ನೋ ಕಾಲ್ಪನಿಕವಾಗಿ ಹೋಗ್ತೀವಿ. ನೋಡಿ, ಈ ಜೀವನದಿಗೆ ಎಷ್ಟೊಂದು ಈ ಅರ್ಥ ಇದೆ ಅಂದರೆ, ನೀವು ಈ ಮಂತ್ರ ಪಠನೆ ಮಾಡೋದ್ರಿಂದ, ದಿನಕ್ಕೆ 21 ಸಾರಿ ಪಠನೆ ಮಾಡೋದ್ರಿಂದ ನಿಮ್ಮ ಈ ದೋಷ ನಿವಾರಣೆಯಾಗಿ ನಿಮ್ಮ ಈ ಕಾಯಿಲೆಯೂ ಸಹ ಸ್ವಲ್ಪ ಸುಧಾರಣೆಯನ್ನು ಹೊಂದುತ್ತದೆ. ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ ತರಳ ತರಂಗೆ ಶಂಕರ ಮೌಳಿ ವಿಹಾರಿಣಿ ವಿಮಲೇ ಮಮ ಮತಿರಾಸ್ಪಂ ತವ ಪದ ಕಮಲೇ ಭಾಗೀರಥಿ ಸುಖದಾಯಿನಿ ಮಾತಸ್ತವ ಜಲ ಮಹಿಮ ನಿಗಮೇ ಖ್ಯಾತಃ ವಾಹಂ ಜಾನೆ ತವ ಮಾಯಿಮಾ ಪಾಹಿ ಕೃಪಾಮಯಿ ಮಮ ಜ್ಞಾನಂ ಹರಿಪದಲಪಾಧ್ಯಾತರಂಗಿಣಿ ಇಮೈ ವಿದು ಮುಕ್ತಾದವಳ ತರಂಗೆ ದೂರೀಕುರಂ ಮಮ ದೃಷ್ಕೃತಿ ಭಾರಂ ಕುರು ಕೃಪಯಾ ಭವಸಾಗರಸಾರಂ ತವ ಜಲಮಲಂ ಮಮಲಂ ಯೇನ ನಿಪೀತಂ ಪರಮದಂ ಖಲು ತೇವ ಗೃಹೀತಂ ಮಾತಾರ್ಗಂಗೆ ತ್ವಯ್ಯೋ ಭಕ್ತಃ ಕಿಲ ತಂ ದ್ರಷ್ಟುಂ ನಾಯಮಃ ಶಕ್ತಃ ಪತಿತೋ ಉದ್ಧಾರಿಣಿ ಜಾಹ್ನವಿ ಗಂಗೆ ಖಂಡಿತ ಗಿರಿವರ ಮಂಡಿತ ಭಂಗೆ ಭೀಷ್ಮ ಜನನಿ ಮುನಿವರ ಕನ್ಯೆ ಪತಿತ ನಿವಾರಿಣಿ ಧನ್ಯೇ ಕಲ್ಪಲತಾಮಿವ ಫಲದಾಂ ಲೋಕೆ ಪ್ರಣಮತಿ ಯಸ್ತ್ವಾಂ ನ ಪತತಿ ಶೋಕೆ ಪಾರಾವಾರ ವಿಹಾರಿಣಿ ಗಂಗೆ ವಿಮುಖಯವತಿ ಕೃತತರಲಾ ಪಾಂಗೆ ತವ ಚೇನಾತ್ಮಃ ಸ್ತೋತ್ರಃ ಸಾಸ್ನಾತಃ ಪುನರಪಿ ಜಠರೇ ಶೋಪಿತ ನ ಜಾತ ನರಕ ನಿವಾರಿಣಿ
कलुषविनाशिनि महितो तुरङ्गे पुनरसगङ्गे पुण्यतरङ्गे जय जय जाह्नवी करुणापाङ्गे इन्द्रमुकुटमणिराजितचरणे सुखदे शुभदे मृत्युशरण्ये रोगं शोकं पापं तापं हर मे भगवति कुमति कलापं त्रिभुवनसारवसुधारिणे त्वमिसि गतिमर्म खलु संहारे अलकानन्दे परमानन्दे कुरु करुणिमयी कातरवन्दे तव तटनिकटे यस्य निवासः खलु वैकुण्ठे तस्य निवासः वरमिह नीरे कमको मीनः किं वा तीरे शरटः क्षीणः अथवा स्वापक्षो मलिनो दीनस्तव नहि दूरे नृपतिकुलीनः ओ भुवनेश्वरि पुण्ये धन्ये देवी द्रवमयि मुनिवर कन्ये गंगास्तमिमि ममलं नित्यं पठति नमो यः सजति सूक्ष्यं ಈ ಪದ್ಯವನ್ನು ಈ ಶ್ಲೋಕವನ್ನು ನೀವು ದಿನಾಗಲೂ 21 ಸಾರಿ ಹೇಳೋದ್ರಿಂದ ನಿಮ್ಮ ಗರ್ಭಕೋಶ ಕ್ಯಾನ್ಸರ್ ನಿವಾರಣೆ ಆಗುತ್ತದೆ ಹಾಗೂ ನಿಮ್ಮ ಏನು ಬ್ರೆಸ್ಟ್ ಕ್ಯಾನ್ಸರ್ ಇದೆ ಇದು ಸಹ ನಿವಾರಣೆ ಆಗುತ್ತೆ ಅಂತ ನಾವು ವೈದ್ಯಕೀಯ ಜ್ಯೋತಿಷ್ಯದಲ್ಲಿ ಹೇಳ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನೇರ ಹೋದಾಗ ನಿನ್ನ ಬರ್ಚಿನ ತೊಗೊಂಡು ಅವು ಅಗಲ ಇರೋದಿಲ್ಲಲ್ಲ ಸ್ವಲ್ಪ ಅವುನ ಸ್ವಿಂಗ್ಸ್ ಅಂತ ಹೋಗ್ಬಿಡ್ತದೆ. ಅದ ಹಿಂಗೆ ಜಗ್ ಬಿಟ್ರೆ ಮನುಷ್ಯನ ಕೈಯಾಗ ಆದ ನೀವು ಮೈ ಕೊಳ್ಳ ನೀರ 24 ನೀರ ಇರ್ತಲ್ಲ ಮೈ ಬಿಸಿಲು ಕಾಣ್ತದೆ. ನಾರ್ಮಲ್ ಕಡ್ಲಿಲಿ ಮೀನ ಕೊಡ್ಲಿ ತುಂಬಿತ್ತು. ದೇವಿ ನಮ್ಮ ತಾಯಿ ಶಿವಾಯ ಶಿವಾಯ.
ಇಲ್ಲ